ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎ.ಎಸ್. ಶಂಕರನಾರಾಯಣ. ಪ್ರಿಯ ಕೇಳಿಗರೆ, ನಿಮಗೆಲ್ಲರಿಗೂ ನಮಸ್ಕಾರಗಳು ಹಾಗೂ ಚೈತ್ರವನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶನ ಜೈಮಿನಿ ಭಾರತದ 29ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಪದ್ಮಜಾ ಶೇಷಗಿರಿರಾವ್. ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಬೆಳವಾಡಿ ಮಂಜುನಾಥ್. ಸಾಮಾನ್ಯ ಒಬ್ಬ ಸಾಮಂತ ರಾಜ ಕುಳಿಂದ ತನ್ನ ಮಗ ಚಂದ್ರಹಾಸನಿಗೆ ಹೇಳ್ತಾ ಇದ್ದಾನೆ, ನಮ್ಮ ರಾಜಧಾನಿ ಕುಂತಲ ದೇಶ, ನಮ್ಮನ್ನು ಆಳ್ತಾ ಇರತಕ್ಕಂತಹ ರಾಜ ಅಲ್ಲಿದ್ದಾನೆ. ನಾವು ಪ್ರತಿ ವರ್ಷ ರಾಜರಿಗೆ ಮತ್ತು ಮಂತ್ರಿಗೆ ಕಪ್ಪ ಕಾಣಿಕೆಯನ್ನು ತಪ್ಪದೇ ಕೊಡ್ತಾ ಇದ್ದೀವಿ. ಆ ಪರಂಪರೆಯನ್ನು ನೀನು ಮುಂದುವರಿಸ್ಕೊಂಡು ಹೋಗಬೇಕು. ಹಾಗೆ ಮಾಡ್ಕೊಂಡು ಹೋದರೆ ಧರ್ಮ ಮಾರ್ಗದಲ್ಲಿ ರಾಜ್ಯವನ್ನು ನಡೆಸಿದಂತಾಗತ್ತೆ ಅಂಥೇಳಿ ತನ್ನ ಮಗನಿಗೆ ಹೇಳ್ತಾನೆ. ರಾಯಂಗೆ ವರ್ಷ ವರ್ಷಕ್ಕೆ ನಾವು ಕೊಡುವ ಸಿದ್ಧಾಯಮಂ ದುಷ್ಟ ಬುದ್ಧಿಗೆ ಸಲಿಸಿ ಬರ್ಪ ನಿಷ್ಕಾಯತ ದ್ರವ್ಯಮಂ ನೃಪನ ರಾಣಿಗೆ ಪುರೋಹಿತನಾದ ಗಾಲವಂಗೆ ಪ್ರಿಯದಿಂದು ಪಚರಿಸುವ ಅರ್ಥಮಂ ತತ್ಕಾಲಕ್ಕೆ ಈಯಬೇಕು ಎಲೆ ಮಗನೇ. ಧನವನು ಒದವಿಸಿ ಕಳುಹು ಅಸೂಯೆಗೀಡಾಗಬೇಡ ಎಂದು ನಿಜನಂದನಂಗೆ ಆ ಕುಳಿಂದಂ ಪೇಳ್ದನು. ಕುಳಿಂದ ತನ್ನ ಮಗ ಚಂದ್ರಹಾಸನಿಗೆ ಹೇಳ್ತಾ ಇದ್ದಾನೆ, ನಮ್ಮ ಒಡೆಯ ರಾಜನಾಗಿರ್ತಕ್ಕಂಥವನಿಗೆ ನಾವು ಪ್ರತಿ ವರ್ಷ ಕಪ್ಪ ಕಾಣಿಕೆಯನ್ನು ಕೊಡ್ತೀವಿ. ರಾಜನಿಗೆ, ಮಂತ್ರಿಯಾದ ದುಷ್ಟಬುದ್ಧಿಗೆ, ರಾಣಿಗೆ, ಪುರೋಹಿತನಾಗಿರ್ತಕ್ಕಂಥ ಗಾವಲನಿಗೆ ನೀನು ಸಕಾಲದಲ್ಲಿ ಕಪ್ಪ ಕಾಣಿಕೆಯನ್ನು ಕೊಡಬೇಕು. ಇದಕ್ಕೆ ಅಗತ್ಯವಾಗಿರ್ತಕ್ಕಂಥ ಧನವನ್ನು ಕೂಡಿಸಿಕೊಂಡು ನೀನು ಅವರಿಗೆ ಕಪ್ಪ ಕಾಣಿಕೆಯನ್ನು ಸಲ್ಲಿಸು. ಅವರ ಜೊತೆ ಮತ್ಸರ ಬೇಡ. ಹಾಗಾಗಿ ನಮ್ಮ ಪರಂಪರೆಯಿಂದ ಏನು ನಡೆದು ಬಂದಿದೆ ಅದನ್ನು ಮುಂದುವರಿಸಿಕೊಂಡು ಹೋಗು ಅಂತೇಳಿ ಹೇಳ್ತಾನೆ. ಪಿತನ ಮಾತಂ ಕೇಳ್ದು ಚಂದ್ರಹಾಸಂ ಮಹೀಪತಿಗೆ ಮಹಿಷಿಗೆ ಮಂತ್ರಿ ದುಷ್ಟ ಬುದ್ಧಿಗೆ ಪುರೋಹಿತ ಗಾಲವಂಗೆ ಸಲಿಸುವ ಧನವನು ಅದರ ಸಂಗಡಕ್ಕೆ ತಾನು ಆಹವದುಳು ಪ್ರತಿಭೂಪರಂ ಜಯಿಸಿ ತಂದ ವಸ್ತುಗಳನ್ನು ಅಂಕಿತದಿಂದ ಕಟ್ಟಿ ಶಕಟೋಷ್ಟ್ರ ಕರಿಭಾರಗಳ ಶತಸಂಖ್ಯೆಯಿಂದ ಕಳುಹಿದನು. ಆಪ್ತರಂ ಕೂಡಿಕೊಟ್ಟು ಕುಂತಳ ನಗರಿಗೆ ಕಳುಹಿದನು. ತಂದೆಯ ಮಾತನ್ನು ಕೇಳಿದಂತಹ ಚಂದ್ರಹಾಸ ರಾಜನಿಗೆ ಕೊಡಬೇಕಾದ ಕಪ್ಪ, ರಾಣಿಗೆ ಕೊಡಬೇಕಾದ ಉಡುಗೊರೆ, ದುಷ್ಟಬುದ್ಧಿ ಮಂತ್ರಿಗೆ ಕೊಡಬೇಕಾದಂತಹ ಕಾಣಿಕೆ, ಪುರೋಹಿತ ಗಾಲವನಿಗೆ ಕೊಡಬೇಕಾಗಿರ್ತಕ್ಕಂತಹ ದಕ್ಷಿಣೆ ಎಲ್ಲದನ್ನೂ ಕೂಡ ತಂದೆ ಹೇಳಿದಂತೆ ಹಣದ ಜೊತೆಗೆ ತಾನು ದಿಗ್ವಿಜಯದಲ್ಲಿ ವಿವಿಧ ರಾಜರುಗಳಿಂದ ಗೆದ್ದು ತಂದಂತಹ ಅಮೂಲ್ಯ ವಸ್ತುಗಳನ್ನು 10 ಗಾಡಿಗಳಲ್ಲಿ ಕುದುರೆ, ಒಂಟೆ, ಆನೆಗಳ ಮೇಲೆ ಹೇರಿಸಿ ಆಪ್ತರೊಡನೆ ಕುಂತಳ ನಗರಕ್ಕೆ ಅತ್ಯಂತ ಗೌರವಯುತವಾಗಿ ಕಳುಹಿಸಿಕೊಡುತ್ತಾನೆ. ಹಸ್ತಿ ಹಯ ರತ್ನ ವಸ್ತ್ರಾಭರಣ ಕರ್ಪೂರ ಕಸ್ತೂರಿ ಮಲಯಜ ಸುವರ್ಣ ರಜತಾದ್ಯಖಿಳ ವಸ್ತು ಚಯಮಂ ಕೊಂಡು ಚಂದ್ರಹಾಸನ ಚರರ್ ಬಂದು ಕುಂತಳ ನಗರಿಗೆ ವಿಸ್ತಾರದಿಂದೆಸವ ನಗರೋಪಕಂಠದ
ಸರಸ್ಥೀರದುಳ್ ಮಿಂದು ಚಕ್ರಿಯಂ ಪೂಜೆಗೈದೋ ಅಸ್ತಮಯ ಸಮಯದೊಳ್ ಪೊಕ್ಕರು ಆ ಪಟ್ಟಣವನು ಅತಿಶಯ ಶುಚಿರ್ಭೂತರಾಗಿ ಚಕ್ರಿಯಂ ಪೂಜೆಗೈದು ಅಸ್ತಮಯ ಸಮಯದೊಳ್ ಚಂದ್ರಹಾಸನ ಚರರ್ ಪಟ್ಟಣವನು ಪೊಕ್ಕರು. ಕಪ್ಪ ಕಾಣಿಕೆಯನ್ನು ಹೊತ್ತು ನಡೆದ ಚಂದ್ರಹಾಸನ ಆಪ್ತದೂತರು ಆನೆ, ಕುದುರೆ, ರತ್ರ, ವಸ್ತ್ರಾಭರಣ, ಕರ್ಪೂರ, ಕಸ್ತೂರಿ, ಶ್ರೀಗಂಧ, ಬೆಳ್ಳಿ, ಬಂಗಾರ ಎಲ್ಲವನ್ನೂ ತೆಗೆದುಕೊಂಡು ಕುಂತಲ ನಗರಕ್ಕೆ ಪ್ರವೇಶ ಮಾಡ್ತಾರೆ. ಪ್ರವೇಶ ಮಾಡಿದ ತಕ್ಷಣ ಊರ ಹೊರವಲಯದಲ್ಲಿ ಶುಭ್ರವಾದ ಸರೋವರ ಇರುತ್ತೆ. ಅಲ್ಲಿ ಸ್ನಾನ ಮಾಡಿ ಶ್ರೀಹರಿಯನ್ನು ಪೂಜಿಸ್ತಾರೆ. ಗೋಧೂಳಿಯ ಸಂದರ್ಭಕ್ಕೆ ಶುಚಿರ್ಭೂತರಾಗಿ ನಗರವನ್ನು ಪ್ರವೇಶಿಸ್ತಾರೆ. ಹೀಗೆ ಪ್ರವೇಶಿಸಿದಂಥವರು ನೇರವಾಗಿ ರಾಜನ ಭವನಕ್ಕೆ ಅವರು ಹೋಗ್ತಾರೆ. ನೊಸಲಳ್ ಎಸೆವ ಊರ್ಧ್ವ ಪುಂಡ್ರದ ಸುಧೌತಾಂಬರದ ಮಿಸುಪ ತುಳಸಿಯ ದಂಡೆಗಳ ಕೊರಳ ನಿಚ್ಚಳದ ದಶನ ಪಂಕ್ತಿಯ ವಿಕಿಲ್ಬಿಷ ಗಾತ್ರದ ಅಚ್ಚ ಸಾತ್ವಿಕ ಭಾವದಿಂದ ಮೆರೆವ ಶಶಿಹಾಸನ ಅನುಚರರ್ ಬಂದು ಕಾಡಲ್ಕೆ ಇದು ಏಂ ಪೊಸತು ಅಕಟ ನಿಮಗೆ ಈಗಳ್ ಏಕೆ ಶುದ್ಧಿ ಸ್ನಾನ ಒಸುವಿಡಿದಿಘನೆ ಕುಳಿಂದಕಂ ಎಂದು ಶಂಕೆಯಿಂ ಕೇದನ್ ಆದುಷ್ಟ ಬುದ್ಧಿ. ಹಣೆಯಲ್ಲಿ ಊರ್ಧ್ವ ನಾಮ ಇತ್ತಂತೆ, ಒಗೆದು ಮಡಿಯಾದ ಶುಚಿರ್ ಬಟ್ಟೆಯಂತೆ, ಕೊರಳಲ್ಲಿ ತುಳಸಿ ಮಾಲೆಯ ದಂಡೆಗಳಂತೆ, ಶುಭ್ರವಾದ ಹಲ್ಲುಗಳಿಂದ, ಶುಭ್ರವಾದ ದೇಹದಿಂದ, ಸಾತ್ವಿಕ ಭಾವದಿಂದ ಚಂದ್ರಹಾಸನ ದೂತರು ಭವನವನ್ನು ಪ್ರವೇಶಿಸ್ತಾರೆ. ಅವರನ್ನು ಎದುರಾದಂತಹ ಮುಖ್ಯಮಂತ್ರಿ ದುಷ್ಟಬುದ್ಧಿ ಅವ್ರನ್ನ ನೋಡ್ತಾನೆ. ಅದು ಸಂಜೆಯ ಸಮಯ, ಈಗ ನೀವು ಸ್ನಾನ ಮಾಡಿದಿರಲ್ಲ, ಏನು ಇದು ವಿಶೇಷ, ಏನು ಹೊಸ್ತು ಅಂತ ಹೇಳಿ ಆಶ್ಚರ್ಯದಿಂದ ಆ ದುಷ್ಟಬುದ್ಧಿ ಈ ಸೇವಕರನ್ನು ಕೇಳ್ತಾನೆ. ಅಶುಭ ಕೋಟಿಯ ನೊರೆಸುವ ಏಕಾದಶಿ ವ್ರತಕ್ಕೆ ವಿಷದ ಸಲಿಲ ಸ್ನಾನಮಿಂದೆಮಗೆ ಸಮನಿಸಿತು. ಕುಶಲದಿಂಬಾಳ್ವಂ ಕುಳಿಂದನೋ ಆತನ ಸೂನು ಚಂದ್ರಹಾಸಂಗೆ ನಾಡು ವಶವರ್ತಿಯಾಗಿರ್ಪುದು. ಅವನಗ್ನೆಯಿಂದ ಉಭಯ ದಶಮಿಯೊಳ್ ನಡೆಯುವುದು ಉತ್ಸವವು ಅಚ್ಚುತಂಗೆ ಕರ್ಕಶಮಿಲ್ಲದೆ ಅಖಿಲ ಜನಮಂಬಿಡದೆ ಪಾಲಿಪಂ ಹರಿಭಕ್ತಿ ನಿರತನಾಗೆ ಅಚ್ಚುತಂಗೆ ನಡೆಯುವುದು ಉತ್ಸವಂ. ಅಗಣಿತವಾಗಿರ್ತಕ್ಕಂಥ ಅಶುಭಗಳನ್ನು ನಿವಾರಿಸುವಂಥದ್ದು ಏಕಾದಶಿಯ ವ್ರತ. ಏಕಾದಶಿ ಬಂದಿದ್ದರ ಕಾರಣದಿಂದಾಗಿ ಹರಿಪೂಜೆಯನ್ನು ವಿಶೇಷವಾಗಿ ಮಾಡಬೇಕಾಗಿ ಬಂದಿದ್ದು ಆ ದೆಸೆಯಿಂದ ನಾವು ಸ್ನಾನ ಮಾಡಿದೆವು. ಇದರಲ್ಲಿ ವಿಶೇಷ ಏನೂ ಇಲ್ಲ. ಕುಳಿಂದ ಕ್ಷೇಮವಾಗಿಯೇ ಇದ್ದಾನೆ. ಅವನ ಮಗ ರಾಜ್ಯವನ್ನು ಸಮೃದ್ಧಿಯಿಂದ ನಡೆಸ್ತಾ ಇದ್ದಾನೆ. ನಮ್ಮ ರಾಜ್ಯದಲ್ಲಿ ಪ್ರತಿ ದಶಮಿಯಲ್ಲೂ ಕೂಡ ಉತ್ಸವಗಳು ನಡೆಯುತ್ತೆ. ಹರಿಯ ಭಕ್ತಿ ವಿಶೇಷವಾಗಿ ಸಮರ್ಪಿತವಾಗ್ತಾ ಇದೆ. ಸಮಸ್ತ ಜನರನ್ನೂ ಕೂಡ ಸುಖವಾಗಿ ಪಾಲಿಸುತ್ತಾ ಇದ್ದಾನೆ ಚಂದ್ರಹಾಸ ಅನ್ನುವಂಥ ಸುದ್ದಿಯನ್ನು ಅನುಚರರು ದುಷ್ಟಬುದ್ಧಿಗೆ ಮನವರಿಕೆಯನ್ನು ಮಾಡಿಕೊಡ್ತಾ ಇದ್ದಾರೆ. ಸುತ್ತಲೂ ದಿಗ್ವಿಜಯಮಮ್ಮಾಡಿ ರಿಪುನೃಪರನು ಒತ್ತ
ಎತ್ತಿ ಭುಜ ಬಲದಿಂದೆ ಕಪ್ಪಮಂ ದಿಗ್ವಿಜಯಮಂ ಮಾಡಿಕೊಂಡು ಬಂದು ಉತ್ತಮ ಸುಮಸ್ತುಗಳನೆಂದ ಮೀವರ್ಥಮಂ ಚಂದ್ರಹಾಸಂ ಕೊಳುಗಲು ಪತ್ತು ತಂದಿಹೆವು ಅನೇಕ ದ್ರವ್ಯವ ಅರಮನೆಗೆ ಹೊತ್ತು ನಿನಗೊಂದರಣಿಕೆಯಳು ಎಂದು ಲೇಖನವನ್ನೆತ್ತೊಡೆ ಕುಳಿಂದಕನ ಸೇವಕರ್ಗೆ ಆ ದುಷ್ಟ ಬುದ್ಧಿ ಮಗುಳ್ ಇಂತೆಂದನು. ಚಂದ್ರಹಾಸ ಅಷ್ಟ ದಿಕ್ಕುಗಳಲ್ಲಿ ದಿಗ್ವಿಜಯವನ್ನು ಮಾಡಿದ್ದಾನೆ, ರಾಜ್ಯವನ್ನು ವಿಸ್ತಾರ ಮಾಡಿದ್ದಾನೆ, ತನ್ನ ಬಾಹುಬಲದಿಂದ ಶಸ್ತ್ರುಗಳನ್ನೆಲ್ಲ ಜಯಿಸಿದ್ದಾನೆ, ಅವರಿಂದ ಕಪ್ಪ ಕಾಣಿಕೆಯನ್ನು ಪಡ್ಕೊಂಡಿದ್ದಾನೆ, ನಿಮಗೆ ಎಂದಿನಂತೆ ಸಲ್ಲಿಸುವ ಕಪ್ಪ ಕಾಣಿಕೆಯನ್ನು ಕಳುಹಿಸಿಕೊಟ್ಟಿದ್ದಾನೆ. ಅದರ ಜೊತೆಗೆ ಅವನ ದಿಗ್ವಿಜಯದಲ್ಲಿ ತಂದಂತಹ ದ್ರವ್ಯಗಳನ್ನು ಅರಮನೆಗೆ ಹೊತ್ತು ತಂದಿದ್ದೇವೆ. ಕಪ್ಪದ ಹಣ 10,000 ನಿಷ್ಕ ಅಂತಂದರೆ ಚಿನ್ನದ ನಾಣ್ಯಗಳು ಅಂಥೇಳಿ. ಅವತ್ತು ಒಬ್ಬ ಸಾಮಂತ ರಾಜ ತನ್ನ ಒಡೆಯನಿಗೆ ಕೊಡಬೇಕಾದಂಥ ಕಪ್ಪ ಕಾಣಿಕೆ 10,000 ನಿಷ್ಕ. ಅದರ ಜೊತೆಗೆ ಮಂತ್ರಿಗೆ ಕೊಡಬೇಕಾಗಿರ್ತಕ್ಕಂಥದ್ದು 1,000 ನಿಷ್ಕ. ಇವೆಲ್ಲದನ್ನೂ ಕೂಡ ನಾವು ಹೊತ್ತು ತಂದಿದ್ದೇವೆ. ಚಂದ್ರಹಾಸ ಕಳುಹಿಸಿಕೊಟ್ಟಿದ್ದಾನೆ, ಅದರ ಜೊತೆಗೆ ಒಂದು ಪತ್ರವನ್ನೂ ಕೊಟ್ಟಿದ್ದಾನೆ ಅಂತ ಹೇಳಿ ಅವನ ವೀರವನ್ನು, ಅವನ ಕೊಟ್ಟಂಥ ಕಾಣಿಕೆಯನ್ನು ಕೊಟ್ಟು, ಪತ್ರವನ್ನು ಕೊಟ್ಟು, ಅವನ ಒಂದು ಕಾರ್ಯದ ವೈಖರಿಯನ್ನು ಈ ಅನುಚರರು ದುಷ್ಟಬುದ್ಧಿಗೆ ಹೇಳ್ತಾ ಇದ್ದಾರೆ. ಆ ಮಾತುಗಳನ್ನು ಕೇಳಿಸ್ಕೊಂಡಂತಹ ದುಷ್ಟಬುದ್ಧಿ ಆಶ್ಚರ್ಯದಿಂದ ಅವರನ್ನು ಕೇಳ್ತಾನೆ. ಏನಿದು ಎತ್ತಣ ಕೌತಕದ ನುಡಿ, ಕುಳಿಂದಂಗೆ ಸೂನು ಜನಿಸಿದ್ದಪನೆ, ಬಂಜಿಯಾಗಿ ಕಳವನ ಮೋನಿನಿ ವಿಚಿತ್ರಂ ಎನಲು. ಆಚರರ್ ಜೀಯ ಪುಸಿಯಲ್ಲ ಅವಂಬೆಂಟೆಗೈದೆ ಕಾನನದ ಮಧ್ಯದೊಳ್ ಅನಾಥನಾಗಿ ಹಶಿಶು ನಿಧಾನಂ ಗಿರೆ ಕಂಡು ಎತ್ತಿಕೊಂಡು ಬಂದೆನೋ ಆತ್ಮಜ ವಿಧಾನದಿಂದ ಓವಿದಂ ಪ್ರೀತಿಮಿಗೆ ಚಂದ್ರಹಾಸಾಭಿಧಾನದೊಳ್ ಎಂದರೂ. ಚಂದ್ರಹಾಸನ ವಿದ್ಯಮಾನವನ್ನು ಕೇಳಿ ದುಷ್ಟಬುದ್ಧಿಗೆ ಅತ್ಯಂತ ರೋಮಾಂಚನವಾಗ್ತದೆ. ಅವನಿಗೆ ತಿಳಿದಿರುತ್ತೆ ಕುಳಿಂದನಿಗೆ ಮಕ್ಕಳಿರೋದಿಲ್ಲ. ಇದೇನಿದು ಆಶ್ಚರ್ಯ, ಕುಳಿಂದನಿಗೆ ಮಗನು ಹುಟ್ಟಿದನೆ ಕೇಳ್ತಾನೆ. ಅವನ ಹೆಂಡತಿ ಬಂಜೆಯಾಗಿದ್ದಳಲ್ಲವೇ, ಏನಿದು ಅಚ್ಚರಿ ಎಂದನು. ಆಗ ದೂತರು ಹೇಳ್ತಾರೆ, ಸ್ವಾಮಿ, ನಾವು ಹೇಳುವುದು ಸುಳ್ಳಲ್ಲ. ಬೇಟೆಗೆ ಹೋದಾಗ ಅನಾಥನಾಗಿ ಬಿದ್ದಿದ್ದ ಮಗುವನ್ನು ಅದನ್ನೆತ್ತಿಕೊಂಡು ಬಂದು ತನ್ನ ಮಗನಂತೆ ಕುಳಿಂದನು ಪ್ರೀತಿಯಿಂದ ಸಾಕಿದನು. ಅವನೇ ಈ ವೀರಚಂದ್ರಹಾಸ. ಅವನೇ ದಿಗ್ವಿಜಯವನ್ನು ಸಾಧಿಸಿ ಕಪ್ಪವನ್ನು ಕೊಟ್ಟು ಪತ್ರವನ್ನು ಬರೆದು ನಿಮ್ಮಲ್ಲಿಗೆ ಕಳುಹಿಸಿದ್ದಾನೆ ಎಂದು ಹೇಳಿದಾಗ ಮಂತ್ರಿಯ ಮನಸ್ಸಿನಲ್ಲಿ ಮತ್ತಷ್ಟು ತಳಮಳ ಹೆಚ್ಚುತ್ತದೆ. ಕೇಳಿ ವಿಸ್ಮಿತನಾದನ ದುಷ್ಟ ಬುದ್ಧಿ, ನಾಂ ಪಾಳ್ ಅಡವಿಯುಳ್ ಪಸುಳಯಂ ಕೊಂದು ಬಹುದೆಂದು ಹೇಳಿದೊಡೆ, ಚಂಡಾಲರು ಅಂದು ಉಳುಗಿ ಬಂದರಹುದೆಂದು ನಿಶ್ಚಯಿಸಿ ಬಳಿಕ ತಾಳಿದಂ ದ್ವೇಷಮಂ ಚಿತ್ತದೊಳ್ ಪರಗೆ ಕರುಣಾಳುಗಳ ತೆರದಿಂದ ಅವರ್ಗಳಂ ಮನ್ನಿಸಿ ನಿಜಾಲಯಕ್ಕೆ ತೆಗೆಸಿದಂ. ಚಂದ್ರಹಾಸಂ ಕಳುಹಿದ ಅಗಣಿತ ಸುವಸ್ತುಗಳನ್ನು ನಿಜಾಲಯಕ್ಕೆ ತೆಗೆಸಿದಂ. ದೂತರ ಮಾತನ್ನು ಕೇಳಿ ದುಷ್ಟಬುದ್ಧಿಗೆ ಮತ್ತಷ್ಟು ಆಶ್ಚರ್ಯವಾಗುತ್ತೆ. ಈ ಮಗು ಈ ದೇಶಕ್ಕೆ ಒಡೆಯನಾಗ್ತಾನೆ ಅಂತ ಹೇಳಿದಾಗ ಅರಣ್ಯ ಮಧ್ಯದಲ್ಲಿ ಇವನನ್ನು ಕೊಂದು ಬನ್ನಿ ಎಂದು ಕಳಿಸಿದ್ದೆ.
ಆದರೆ ಈ ಮಗುವನ್ನು ಉಳಿಸಿ ಬಂದಿದ್ದಾರೆ, ಆ ಮಗುವೇ ಇವನಿರಬೇಕು ಎಂದು ಮನಸ್ಸಿನಲ್ಲೇ ನಿಶ್ಚಯಿಸಿಕೊಂಡು ಚಂದ್ರಹಾಸನ ಮೇಲೆ ಹಗೆಯನ್ನು ಬೆಳೆಸಿಕೊಳ್ಳುತ್ತಾನೆ. ಆದರೆ ಆ ದೂತರ ಎದುರಿನಲ್ಲಿ ಅದನ್ನು ತೋರಿಸದೆ ಅವರನ್ನು ಮನ್ನಿಸಿ ನಸುನಗುತ್ತಾ ಚಂದ್ರಹಾಸನು ಕಳುಹಿಸಿದಂತಹ ಧನ ಕನಕ ವಸ್ತುಗಳನ್ನು ತನ್ನ ಮನೆಗೆ ಕಳುಹಿಸಿ ಕರುಣಾಳುವಂತೆ ತಾನು ಆ ದೂತರ ಎದುರಿನಲ್ಲಿ ನಡೆದುಕೊಳ್ಳುತ್ತಾನೆ. ಇಂದು ಹಾಸನ ದೂತರು ಉಪವಾಸವಿರಬಾರದೆಂದು ಬಾಣಸಿಗರಂ ಕರೆಸಿ ಬಹುವಿಧ ಪಾಕದಿಂದೆ ಷಡ್ರಸ ಭೋಜ್ಯಮಂ ಮಾಡಿಸಿದೊಡೆ ಊಟಕ್ಕೆ ಅವರು ಒಲ್ಲೆವು ಎನೆ ಕನಲ್ದು ಎಂದಿನಂತಲ್ಲ ಗರ್ವಿಸಿದಂ ಕುಳಿಂದನು ಅವನಿಂದೆ ಸೊಕ್ಕಿದರ್ ಅವನ ಭೃತ್ಯರು ಅವರೆಲ್ಲರಂ ತಂದು ಕಾರಾಗಾರದೊಳ್ ನಿಗಳಮಂ ಪೂಡಿಸುವನೆಂದು ಆ ಸಚಿವನು ಎಂದನು. ದುಷ್ಟಬುದ್ಧಿ ಪರಿಣತರಾಗಿರ್ತಕ್ಕಂಥ ಅಡಿಗೆಯವರನ್ನು ಕರೆಸಿ ಷಡ್ರಸಯುಕ್ತವಾಗಿರ್ತಕ್ಕಂಥ ಅಡಿಗೆಯನ್ನು ಮಾಡಿಸ್ತಾನೆ. ಅವರನ್ನು ಊಟಕ್ಕೆ ಆಹ್ವಾನಿಸ್ತಾರೆ. ಆದರೆ ಆ ದೂತರು ತಮಗೆ ಊಟ ಬೇಡ, ನಾವಿವತ್ತು ಊಟವನ್ನು ಮಾಡುವುದಿಲ್ಲ ಅಂತಾರೆ. ತಕ್ಷಣ ದುಷ್ಟಬುದ್ಧಿಗೆ ಸಿಟ್ಟು ಬರುತ್ತೆ. ಅವನು ಹೇಳ್ತಾನೆ, ಕುಳಿಂದನೂ ಮೊದಲಿನಂತಿದ್ದಂತಿಲ್ಲ, ಅವನ ದೂತರೂ ಕೊಬ್ಬಿ ಹೋಗಿದ್ದಾರೆ, ಎಲ್ಲರನ್ನೂ ಕಾರಾಗೃಹದಲ್ಲಿರಿಸಿ ಎಂದು ಆಜ್ಞೆ ಮಾಡುತ್ತಾನೆ. ಕಷ್ಟಮೇತಕೆ ಜೀಯ ಹರಿವಾಸರೌ ವ್ರತ ಭ್ರಷ್ಟರಾದೆಪೆವು ಎಂಬ ಭಯಕ್ಕೆ ನಿನ್ನಾಲಯದ ಮೃಷ್ಟಾನ್ನಮಂ ಆವು ಒಲ್ಲದಿದ್ದ ವಯಸಲೇ ಗರ್ವದಿಂ ಬೇರೆಯಲ್ಲವೆಂದು ದುಷ್ಟ ಬುದ್ಧಿಯ ಚಿತ್ತಮಂ ತಿಳುಹಿ ಮರುದಿನದೊಳು ಇಷ್ಟ ಭೋಜನದಿಂದ ಸನ್ಮಾನಮಂ ತಳೆದು ಹೃಷ್ಟಮಾನಸರಾಗಿ ಬೀಳ್ಕೊಂಡು ತಿರುಗಿದರ್ ಚಂದ್ರಹಾಸನ ದೂತರು. ಚಂದ್ರಹಾಸನ ದೂತರು ದುಷ್ಟಬುದ್ಧಿಗೆ ಮನವರಿಕೆಯನ್ನು ಮಾಡಿಕೊಡ್ತಾರೆ. ಸ್ವಾಮಿ, ನಿಮ್ಮಲ್ಲಿ ಊಟ ಮಾಡಬಾರದು ಎನ್ನುವಂತಹ ಉದ್ದೇಶ ನಮ್ಮದಲ್ಲ. ಇವತ್ತು ಏಕಾದಶಿಯ ವ್ರತ, ನಾವು ಊಟವನ್ನು ಮಾಡಿದ್ದೇ ಆದರೆ ವ್ರತಭ್ರಷ್ಟರಾಗುತ್ತೇವೆಂಬ ಹೆದರಿಕೆ ನಮ್ಮಲ್ಲಿದೆ. ಮೃಷ್ಟಾನ್ನದ ಊಟವನ್ನು ಬೇಡವೆಂದಿದ್ದು ವಿನಾಕಾರಣ ಗರ್ವದಿಂದಲ್ಲ ಎಂದು ದುಷ್ಟಬುದ್ಧಿಯ ಮನಸ್ಸಿಗೆ ಒಪ್ಪುವಂತೆ ಅವರು ತಿಳಿಸಿದರು. ಮರುದಿನ ಮೃಷ್ಟಾನ್ನ ಭೋಜನವನ್ನು ಸವಿದು ದುಷ್ಟಬುದ್ಧಿ ಮಾಡಿದಂಥ ಸನ್ಮಾನವನ್ನು ಸ್ವೀಕರಿಸಿ ಸಂತೋಷದಿಂದ ತಮ್ಮ ದೇಶಕ್ಕೆ ಅವರು ಹಿಂದಿರುಗಿದರು. ಮನ್ನಿಸಿ ಕುಳಿಂದಕನ ಚರರಂ ಕಳುಹಿ ಮಂತ್ರ ಭಿನ್ನಮಾಗದ ಒಲೋ ಅರಮನೆಗೆ ಬಂದಾಗ ಆಗ ತಾನು ಉನ್ನಿಸಿದ ಬಗೆಯ ನಾಳೋಚಿಸಿ ನೃಪಾಲನಂ ಬೀಳ್ಕೊಂಡು ಮದನನೆಂಬ ತನ್ನ ತನಯನ ಮೇಲೆ ರಾಜಕಾರ್ಯದ ಭಾರಮಂ ನಿಯೋಜಿಸಿ ದುಷ್ಟಬುದ್ಧಿ ಪರಮಡುತ್ತಿದ್ದನು. ಅನ್ನೆಗಂ ವಿಷಯಾಭಿಧಾನದಿಂದ ಎಸೆವ ನಿಜ ಸುತಿ ಭರದೊಳ್ ಐ ತಂದಳು. ಕುಳಿಂದನ ದೂತರನ್ನ ಊಟದಿಂದ ಉಪಚರಿಸಿ ಸನ್ಮಾನವನ್ನು ಮಾಡಿ ದುಷ್ಟಬುದ್ಧಿ ಬೀಳ್ಕೊಡ್ತಾನೆ. ಆ ದೂತರು ಹೇಳಿದಂತಹ ವ್ಯಕ್ತಿ ಚಂದ್ರಹಾಸ ನಾನು ಯೋಜಿಸಿರುವಂತಹ ಮಗುವೇ ಆಗಿದ್ದಲ್ಲಿ ತಾನೇನು ಮಾಡಬೇಕು ಅನ್ನುವಂತಹ ಉಪಾಯವನ್ನೇ ಮನಸ್ಸಿನಲ್ಲಿ ಯೋಚಿಸ್ತಾ ಇರ್ತಾನೆ. ಅದನ್ನು ಹೊರಗೆ ಹಾಕ್ದಲೇ
ತನಗೆ ರಾಜಕಾರ್ಯವಿದೆ, ತಾನು ಹೊರಗಡೆ ಹೋಗಬೇಕು ಅಂತೇಳಿ ಹೊರಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾನೆ. ಆ ಉಪಾಯವನ್ನು ಕಾರ್ಯಗತಗೊಳಿಸಬೇಕು ಅಂತ ಹೇಳಿ ಮುಂದಾದಾಗ ಅವನ ಮಗಳಾಗಿರ್ತಕ್ಕಂತಹ ವಿಷಯ ಎದುರಿಗೆ ಬರುತ್ತಾಳೆ. ತಾನು ಸಂಪಡರ್ದು ನುಂಪಿಡಿದು ಕಂಪಗೆಯೇ ಲೋಚನದ ನೋಟದ ಹೊಳಹು ಹೊಡಕರಿಸೆ ಚೆಲ್ವ ಕದಪಿನ ಕಾಂತಿ ಕಳಕಳಿಸೆ ನಸುಲಜ್ಜೆನಗೆ ಮೊಗದೊಳಂಕುರಿಸೆ ತನಿ ಸೊಬಗಿನ ವನಜ ಕುಟ್ಮಲದಂತೆ ಕುಚಯುಗಂ ಪೊಣ್ಮೆ ಬಡತನದಿಂದ ನಡುವೆಸೆಯೇ ಗತಿ ಮಂದಮಾಗೆ ಜೌವನದ ಏಳಿಗೆಯಿಂದ ಎಸೆವ ವಿಷಯ ನಿಜತಾತನ ಸಮೀಪಕ್ಕೆ ಐತರುತ್ತಿದ್ದಳು. ದುಷ್ಟಬುದ್ಧಿಯ ಪುತ್ರಿಯಾದಂತಹ ವಿಷಯ ತುಂಬು ಯೌವನದ ಆ ಯುವತಿ ಅತ್ಯಂತ ಮೃದುವಾದ ಸೊಂಪಾದ ದೇಹವನ್ನು ಹೊಂದಿದ್ದಳು. ಆ ದೇಹದಿಂದ ಸುಗಂಧವು ಹೊರಸೂಸುತ್ತಿತ್ತು. ಅವಳ ಪ್ರಖರವಾದಂತಹ ಕಣ್ಣೋಟ ವಿಶೇಷವಾಗಿತ್ತು. ಕೋಮಲವಾದ ಕೆನ್ನೆಗಳ ಕಾಂತಿ ನಗು ಮೊಗವನ್ನು ತುಸು ನಾಚಿಕೆಯಿಂದ ಮತ್ತಷ್ಟು ಸೌಂದರ್ಯವನ್ನು ಹೆಚ್ಚಿಸಿತ್ತು. ಅವಳ ಸೊಗಸಾದಂತಹ ಕಮಲದ ಮಗ್ಗಿನಂತಿದ್ದಂತಹ ಕುಚಗಳು ಆ ದೇಹಕ್ಕೆ ಶೋಭೆಯನ್ನು ತಂದಿದ್ದವು. ಅವಳ ನಡುವು ಬಡವಾಗಿತ್ತು. ಏರು ಯೌವನದ ವಿಷಯ ತಂದೆಯ ಬಳಿಗೆ ಅವಳು ಕುತೂಹಲದಿಂದ ಬಂದಳು. ಎಸಳ್ಗಂಗಳ ದಿಟ್ಟಿ ಮನ್ಮಥನ ಕರೆದಿಟ್ಟಿ ಮಿಸುವ ಪುರ್ಪಿನ ಗಾಡಿ ದರ್ಪಕನ ಸಿಂಗಾಡಿ ಲಲಿತ ಮಂದಸ್ಮಿತಂ ಮುನಿಜನದ ವಿಸ್ಮಿತಂ ಕುರುಳು ವಿಟನಿಕರದುರುಳು ಆಸಿಯ ಕೋಮಲಕಾಯ ಮಂಗಜೋತ್ಸವಕಾಯ ಎಸವನವ ಯೌವನಂ ಸ್ಮರಣ ಕೇಳೀವನಂ ಪಸದಿದು ಎನಲೋ ಆ ವಿಷಯ ಜನಿತ ಮೋಹನ ವಿಷಯ ಪಿತ ನಡೆಗೆ ನಡೆ ತಂದಳು. ವಿಷಯ ಪುರುಷರಿಗೆ ಅವಳು ಶತ್ರುವೋ ಎನ್ನುವಂತೆ ಕಾಣುವಂತಿದ್ದಳು ಅಂತ. ಅವಳ ಎಳಸು ಕಣ್ಣೋಟ ಮನ್ಮಥನ ಕೈಯ ಈಟಿಯಂತಿತ್ತು. ಅವಳ ಹುಬ್ಬಿನ ಲಾವಣ್ಯ ಮನ್ಮಥನ ಬತ್ತಳಿಕೆಯುವಂತಿತ್ತು. ಅವಳ ಹೊಳೆಯುವ ನಗು ಋಷಿಗಳಿಗೆ ಆಶ್ಚರ್ಯವನ್ನು ತರುವಂತಿತ್ತು. ಅವಳ ಮುಂಗುರುಳು ಪುರುಷರಿಗೆ ಉರುಳಿನ ರೀತಿಯಲ್ಲಿತ್ತು. ಬಳುಕುವ ಕೋಮಲವಾದಂತಹ ದೇಹ ಮನ್ಮಥನ ಉತ್ಸವವೋ ಎನ್ನುವಂತಿತ್ತು. ಅವಳ ಯೌವನ ಮನ್ಮಥನ ಉದ್ಯಾನವನದಂತಿತ್ತು. ಇಂತಹ ಮೋಹನೆಯಾದ ವಿಷಯ ತಂದೆಯ ಬಳಿಗೆ ಮದ ಗಜದ ರೀತಿಯಲ್ಲಿ ನಡೆದು ಬಂದಳು. ಕನ್ಯವೆಣ್ಗಳ ಕೆಳದಿಯರ ಕೂಡೆ ಶೈಶವೋದ್ಭಿನ್ನ ಯೌವನೆಯಾದ ವಿಷಯ ಬರೇ ಕಂಡು ಇವಳ್ಗಿನ್ನು ವರನಾಗಬೇಕೆಂದು ಚಿಂತಿಸಿ ಮನದೊಳ ದುಷ್ಟ ಬುದ್ಧಿ ಬಳಿಕ ತನ್ನ ಮಗಳಂ ತೆಗೆದು ತಕ್ಕೈಸಿ ವಾತ್ಸಲ್ಯದಿಂ ನಾಳೆ ಬಂದೆಪಂ ಹೋಗು ನಿಜ ಭವನಕೆನೆ ಸನ್ನುತ ವಸಂತದೊಳ್ಬಾಯ್ದಿರವ ಕೋಗಿಲೆಯ ಮರಿವೊಲ್ ಅವಳಿಂತೆಂದಳು. ಯೌವನಕ್ಕೆ ಕಾಲಿಟ್ಟಂತಹ ವಿಷಯ ಗೆಳೆಯರ ಜೊತೆಯಲ್ಲಿ ಬರುವುದನ್ನು ಕಂಡಂತಹ ದುಷ್ಟಬುದ್ಧಿ ತನ್ನ ಮಗಳಿಗೆ ವರನ್ನು ನೋಡಬೇಕು ಎಂದು ಆಲೋಚಿಸಿದ.
ಮಗಳು ಬರುವುದನ್ನು ಕಂಡು ಅವಳನ್ನು ಸ್ವಾಗತಿಸಿ ವಾತ್ಸಲ್ಯದಿಂದ ಅವಳನ್ನು ಅಪ್ಪಿಕೊಂಡು, ನನಗೊಂದು ರಾಜಕಾರ್ಯವಿದೆ, ನಾನು ನಾಳೆ ಬರ್ತಾ ಇದ್ದೀನಿ, ಈಗ ನೀನು ಮನೆಗೆ ಹೋಗು ಅಂತ ಹೇಳಿ ಅವಳನ್ನು ಕಳಿಸಿ ಮುಂದಾಗೋದಕ್ಕೆ ಹೊರಡ್ತಾನೆ. ಆಗ ವಿಷಯ ವಸಂತ ಕಾಲದ ಒಂದು ಕೋಗಿಲೆಯ ಮರಿಯಂತೆ ಹೀಗೆ ಹೇಳಿದಳು. ತಾತ ನಂದನದೊಳಂ ಆಂ ನೀರ್ವೈದು ಬೆಳೆಯಿಸಿದ ಚೂತಲತೆ ಪೂತುದು, ಇನ್ನು ಉದ್ಯಾಪನಂ ಗೈಸದೆ ಏತಕೆ ಇರ್ತಪೆ, ರಾಜಕಾರ್ಯಂ ಏನು ಎಂದು ತಲೆವಾಗಿನ ಸುಲಜ್ಜೆಯಿಂದ ಮಾತನಾಡುವ ಮಗಳ ಭಾವಮಂ ಕಂಡು ಸಂಪ್ರೀತಿಯಿಂ ತಿಳಿಪಿಯೇ ಮೈದಡವಿ ಮುದ್ದಿಸೆ ತನ್ನ ಜಾತ ಮದನಂಗೆ ಇವಳ ನೋಂಪಿಯಂ ಮಾಡಿಸೆಂದು ಆ ಮಂತ್ರಿ ನೇಮಿಸಿದನು. ವಿಷಯ ಒಂದು ವಿನಂತಿಯನ್ನು ಮಾಡಿಕೊಳ್ತಾಳೆ. ರಾಜ ಉದ್ಯಾನವನದಲ್ಲಿ ನಾನೇ ನೀರು ಹಾಕಿ ಬೆಳೆಸಿದಂತಹ ಮಾವಿನ ಮರ ಮೊದಲನೆಯದಾಗಿ ಹೂ ಬಿಟ್ಟಿದೆ, ಅದಕ್ಕೆ ಉದ್ಯಾಪನೆಯನ್ನು ಮಾಡಿಸಬೇಕು. ಹಾಗೆ ಮಾಡಿಸ್ದಲೇ ಏಕೆ ಸುಮ್ಮನಿರುವೆ, ಅಥವಾ ಅದಕ್ಕೆ ಅಡ್ಡಿಯಾಗಿರ್ತಕ್ಕಂಥ ರಾಜ್ಯ ಕಾರ್ಯ ಯಾವುದು ನಿನಗೆ, ಎಲ್ಲಿಗೆ ಹೊರಟಿದೆಯಾ ಅನ್ನುವಂಥದ್ದನ್ನು ಸ್ವಲ್ಪ ನಾಚಿಕೆಯಿಂದ ಕೇಳ್ತಾಳಂತೆ. ಅವಳ ಇಂಗಿತವನ್ನರಿತ ತನ್ನ ತಂದೆಯ ಗಮನವನ್ನು ಸೆಳಿಬೇಕು ಅನ್ನೋದನ್ನು ಅರ್ಥ ಮಾಡಿಕೊಂಡಂತಹ ದುಷ್ಟಬುದ್ಧಿ ತನ್ನ ಮಗನಾಗಿರ್ತಕ್ಕಂಥ ಮದನನಿಗೆ ಹೇಳ್ತಾನೆ, ಇವಳ ರಥವನ್ನು ಮಾಡಿಸು, ನಾನು ನಾಳೆ ಬರುತ್ತೇನೆ ಅಂಥೇಳಿ ಆಜ್ಞೆಯನ್ನು ಮಾಡಿ ಅವನು ಚಂದ್ರಹಾಸನ ಬಗ್ಗೆ ಮನಸ್ಸಿನಲ್ಲಿ ಅಂದುಕೊಂಡಂತಹ ಕಾರ್ಯಕ್ಕೆ ನಿಯೋಜಿತನಾಗ್ತಾನೆ. ಮನೆಗೆ ಮಗಳಂ ಕಳುಹಿ ರಾಜಕಾರ್ಯಕ್ಕೆ ಮದನನಂ ಇರಿಸಿ, ತನ್ನ ಪರಿಜನ ಸಹಿತ ಪೊರಮಟ್ಟು ದಿನವೆರಡ ಕೈ ತಂದು ಮುನ್ನಿರ್ತ ಕಾಡಲ್ಲಂ ಎಸೆವನಾಡಾಗಿರಲ್ಕೆ ಮನದೊಳ್ಕರುವನಂತು ಮೆಚ್ಚಿದವನಾಗಿ ಲೇಸಿನೊಳು ಆಕುಳಿಂದ ಕಂ ಇದಿರ್ವಂದು ಸತ್ಕರಿಸೇಯೇ ಘನ ವಿಭವದಿಂದೆ ರಾಜಿಪ ಚಂದನಾವತಿಗೆ ಬಂದನ ದುಷ್ಟಬುದ್ಧಿ ತನ್ನ ರಾಜ್ಯದ ಜವಾಬ್ದಾರಿಯನ್ನು ಮಗ ಮದನನಿಗೆ ವಹಿಸ್ತಾನೆ. ಮಗಳನ್ನು ಮನೆಗೆ ಕಳಿಸ್ತಾನೆ. ಪರಿವಾರದ ಜೊತೆಯಲ್ಲಿ ಹೊರಟು 2 ದಿನ ನಿರಂತರವಾಗಿ ಪ್ರಯಾಣವನ್ನು ಮಾಡಿ 6 ಯೋಜನ ದೂರ ಇದ್ದಂತಹ ಚಂದನಾವತಿಗೆ ಬರ್ತಾನೆ. ಅಲ್ಲಿ ಬರುವಂಥ ದಾರಿಯಲ್ಲಿ ಕಾಡೆಲ್ಲವೂ ಕೂಡ ನಾಡಾಗಿರುವುದನ್ನು ಕಂಡು ಇಷ್ಟೊಂದು ಅಭಿವೃದ್ಧಿಯಾಗಿದೆಯಲ್ಲ, ಇಷ್ಟೊಂದು ಸಮೃದ್ಧಿಯಾಗಿದೆಯಲ್ಲ ಅಂತ ಹೇಳಿ ಮನಸ್ಸಿನಲ್ಲಿ ಕರುಬ್ತಾನೆ. ಮೆಚ್ಚಿಗೆ, ಇನ್ನೊಂದು ಕಡೆ ಕರುಬು, ಎರಡೂ ಕೂಡ ಒಟ್ಟಿಗೆ ಸೂಚಿಸ್ತಾ ಈ ಚಂದನಾವತಿಗೆ ಬರ್ತಾನೆ. ಅಲ್ಲಿನ ರಾಜನಾಗಿರ್ತಕ್ಕಂಥ ಕುಳಿಂದ ಇವನನ್ನು ಗೌರವದಿಂದ ಎದುರುಗೊಂಡು ಸತ್ಕರಿಸಿ ಮಹಾವೈಭವದಿಂದ ಮೆರವಣಿಗೆಯಲ್ಲಿ ಕರ್ಕೊಂಡು ಹೋಗ್ತಾನೆ. ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 29ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಪದ್ಮಜಾ ಶೇಷಗಿರಿರಾವ್, ವ್ಯಾಖ್ಯಾನ ಮಾಡಿದವರು ಶ್ರೀ ಬೆಳವಾಡಿ ಮಂಜುನಾಥ್. ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.